ದಸರಾ ಕಂಬಳಕ್ಕೆ ಮೈಸೂರಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಜವಂಶಸ್ಥರು, ಇತಿಹಾಸ ತಜ್ಞರು, ಪರಿಸರವಾದಿಗಳ ವಿರೋಧ ಕಂಡು ಬರ್ತಾ ಇದೆ. ಇದಕ್ಕೆ ಕಂಬಳ ದಕ್ಷಿಣ ಕನ್ನಡ ಭಾಗದ ಕ್ರೀಡೆ, ಅದು ಅಲ್ಲೇ ನಡೆದ್ರೇ ಅದು ಚೆಂದ, ಅಲ್ಲೇ ನಡೀಲಿ. ಅದು ಮೈಸೂರು ದಸರಾಗೂ ದಕ್ಷಿಣ ಕನ್ನಡ ಭಾಗದ ಕಂಬಳಕ್ಕೂ ಏನ್ರಿ ಸಂಬಂಧ? ವಿಜಯನಗರ ದಸರಾ ಕಾಲದಿಂದ ಕೂಡ ಕಂಬಳ ಇಲ್ಲಿ ಆಗಿಲ್ವಲ್ಲ. ದಸರಾಗೊಂದು ಪರಂಪರೆ ಇದೆ, ಅದರದ್ದೇ ಆಗಿರ್ತಕ್ಕಂಥ ಆಚರಣೆ ಇದೆ, ಜಾನಪದ ಸೊಗಡಿದೆ, ನಾಡ ಹಬ್ಬ ಇದೆ. ಇದು ಕಲಾವಿದರು, ಕಲಾ ತಂಡಗಳು ದೇಶದ ರಾಜ್ಯದ ನಾನಾ ಮೂಲೆಗಳಿಂದ ಬರ್ತಾರೆ. ದೇಶ ವಿದೇಶಗಳ ಜನ ಇದನ್ನು ಕಣ್ತುಂಬಿಕೊಳ್ಬೇಕು ಅಂತ ಬರ್ತಾರೆ. ಇದು ದಸರಾ, ಈ ದಸರಾಗೆ ವಿಶಿಷ್ಟ, ಇದು ಮೈಸೂರಿಗೆ ವಿಶಿಷ್ಟ, ಈ ನಾಡಿಗೆ ವಿಶಿಷ್ಟ. ಇದು ಇಂಥ ದಸರಾಗೂ ಕಂಬಳಕ್ಕೂ ನೀವು ಬೆಸಿತಾ ಇದ್ದೀರಲ್ಲ, ಅದು ಸರಿ ಹೋಗಲ್ಲ. ಅದು ಕಂಬಳವೇ ಬೇರೆ. ಇಲ್ಲಿನ ಪರಂಪರೆ, ಇಲ್ಲಿನ ನೆಲ, ಇಲ್ಲಿನ ಒಂದು ನಡವಳಿಕೆ, ಇಲ್ಲಿನ ಸಾಂಸ್ಕೃತಿಕ ರಾಜಧಾನಿಯ ಆಟೋಟಗಳು, ಇಲ್ಲಿನ ಕಲೆ, ಇವೆಲ್ಲ ಬೇರೆ ಇರ್ತವೆ. ದಕ್ಷಿಣ ಕನ್ನಡ ಆ ಭಾಗದ ಆಚರಣೆ, ಆ ಭಾಗದ ವಿಚಾರ, ಆ ಭಾಗದ ದಸರಾ ಅದೇ ಬೇರೆ ಇರುತ್ತೆ. ವಿಜಯನಗರ ಕಾಲದ ಅವತ್ತಿಗೆ ದಸರಾ ಶುರುವಾಯಿತಲ್ಲ, ಅವತ್ತಿಂದ ಕೂಡ ಕಂಬಳ ಇಲ್ಲೆಲ್ಲೂ ಆಗಿಲ್ಲ. ಈ ಕಂಬಳ ಆಯೋಜನೆ ಮಾಡಬೇಕು ಅಂದರೆ 10 ಕೋಟಿ ರೂಪಾಯಿಗಳು ಬೇಕು. ಅದೇ 10 ಕೋಟಿಯಲ್ಲಿ ಇಲ್ಲಿಗೆ ಬೇರೆ ಬೇರೆ ಕಲಾ ತಂಡಗಳು, ಕಲಾವಿದರು ಬರ್ತಾರಲ್ಲ, ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಬಿಡ್ಲಿ. ಇಲ್ಲಿ 10 ಕೋಟಿ ರೂಪಾಯಿನಲ್ಲಿ ಇನ್ನೂ ಚೆನ್ನಾಗಿ ದಸರಾ ಮಾಡಲಿ. ಕಂಬಳ ಆದಮೇಲೆ ಜಾಗ ಏನು ಮಾಡ್ತಾರೆ ಇವರು? ಕಂಬಳಕ್ಕೆ 24 ಎಕರೆ ಜಾಗವನ್ನು ಗುರುತು ಮಾಡಿಕೊಂಡಿದ್ದಾರೆ. ಕಂಬಳ ಆಯೋಜನೆ ಮಾಡಿಬಿಟ್ರೆ 24 ಎಕರೆಗಳಲ್ಲಿ ಸಾಕಷ್ಟು ಮರ ಗಿಡ ನಾಶವಾಗ್ತವೆ. ಇಲ್ಲಿ ದಸರಾ ಕಂಬಳದ ನಿಲ್ಲಿಸ್ತಾ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಇದೆ. ಇಲ್ಲಿ ಒಂಥರ ಟ್ರಿಕ್ಕಿ ಸಿಚುವೇಶನ್ ಇದು. ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಮಂಗಳೂರು ಭಾಗದ ಒಬ್ಬರು ವ್ಯಕ್ತಿ ಕಂಬಳ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಹೇಗೆ ಅಂದರೆ, ಕೆಲವು ವ್ಯಕ್ತಿಗಳನ್ನು ಅಡಕತ್ತಿರಳಿ ಸಿಕ್ಕಾಕುವಂಥ ವಿಚಾರ. ಈಗ ದಕ್ಷಿಣ ಕನ್ನಡ ಒಂದು ಕಾಲಕ್ಕೆ ಅದನ್ನು ಕೇಸರಿ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದರು, ದಕ್ಷಿಣ ಕನ್ನಡ ಭಾಗವನ್ನು, ಅನೇಕ ವಿಚಾರಗಳಿಗೆ. ನೋಡಿ, ರಾಜಕೀಯ ಪಕ್ಷಗಳ ಹೋರಾಟ ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಕಾರಣಗಳು ಬೇರೆ ಬೇರೆ ಅಷ್ಟೇ. ದಕ್ಷಿಣ ಕನ್ನಡ ಅಲ್ಲಿ ಹಿಂದೂ ಮುಸ್ಲಿಮು, ಹಾಗೆ ಹೀಗೆ, ಒಬ್ಬರು ಹಿಂದೂ ಸಾಯಿಸರು, ಒಬ್ಬರು ಮುಸ್ಲಿಂ ಸಾಯಿಸು ನಡ್ಕೊಂಡೇ ಬಂದಿದೆ ಅಲ್ವಾ. ಬಟ್ ಈಗ ರೀಸೆಂಟ್ ಟೈಮ್ಸಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಕೆಲವರುಗಳಿಗೆ ಅವರು ಈ ಉಗ್ರವಾಗಿ ಯಾರೆಲ್ಲ ಮಾತಾಡ್ತಾ ಇದ್ರು, ಈ ಚಟುವಟಿಕೆಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ರಲ್ಲ, ಹಿಂದೆ ಕೆಲವು ಸಂದರ್ಭದಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ, ಒಂದು ಸಾಫ್ಟ್ ಕಾರ್ನರ್ ಇತ್ತು. ಏನೋ ಒಂದು ಕೇಸ್ ಆಗ್ತಾಯಿತ್ತು, ಅಲ್ಲಿ ಬೇಲ್ ಸಿಗ್ತಿತ್ತು, ಅವ್ರು ಆಚೆ ಬಂದುಬಿಡ್ತಾ ಇದ್ದರು. ಮತ್ತೆ ಅವ್ರಿಗೆ ಈ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿಗಳು ಹೋಗೋದು ಅದು ಇರ್ತಾ ಇರಲಿಲ್ಲ. ಬೇಲ್ ಕ್ಯಾನ್ಸಲ್ ಮಾಡಿ, ಅದು ಇವ್ರಿಗೆ ಶಿಕ್ಷೆ ಆಗಬೇಕು, ಇವ್ರು ಮತ್ತೆ ಹೀಗೆ ಮಾಡ್ತಾರೆ, ಈ ಅರ್ಜಿಗಳು ಆಗ್ತಿರಲಿಲ್ಲ, ಬಿಟ್ಟುಬಿಡ್ರಿ ಹೋಗಲಿ, ಒಂದು ಸಾಫ್ಟ್ ಕಾರ್ನಲ್ಲಿ ಹೊರಟೋಗ್ತಾ ಇತ್ತು. ರೀಸೆಂಟ್ ಟೈಮ್ಸಲ್ಲಿ ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ, ಕೆಲವ್ರು ಏನು ಮಾಡಿದ್ರು, ಇಲ್ಲ ಈ ಥರ ಆಗಬಾರ್ದು, ಇವರಿಗೆ ಕಾನೂನು ಬಗ್ಗೆ ಭಯ ಇರಬೇಕು, ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಸ್ ಕೊಡೋದು, ಬಾಯಿಗೆ ಬಂದಂಗೆ ನಡ್ಕೊಳ್ಳೋದು, ಪ್ರಚೋದನೆ ಮಾಡುವುದು, ಎತ್ತಿ ಕಟ್ಟುವುದು, ಯಾರ ಕಡೆ ಆದರೂ ಅಷ್ಟೇ, ಎರಡೂ ಕಡೆ ನಾನು ಮಾತಾಡ್ತಿರೋದು, ಎತ್ತಿ ಕಟ್ಟುವ ಕೆಲಸಗಳಾಗ್ತಾ ಇದೆ ಅಂಥೇಳಿ ಏನು ಮಾಡಿದ್ರು, ಆ ಎಲ್ಲ ಆರ್ಡ್ರ್ಗಳಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಹೋಗಿ ಅವ್ರಿಗೆ ಒಂದು ದೊಡ್ಡ ಬಿಸಿ ಮುಟ್ಟಿಸಿದ್ರು. ನೀವೇನಾದರೂ ಬಾಯಿ ಬಿಟ್ಟರೆ ಒಳಗಡೆ ಇರ್ತೀರಿ ನೀವು ಅಂಥೇಳಿ. ಆಗಿಂದ ನೋಡಿ, ಬೇಕಾದರೆ ನಿಮಗೆ ದಕ್ಷಿಣ ಕನ್ನಡ ಶಾಂತವಾಗಿದೆ. ಇಲ್ಲಿ ಇದಾಯಿತಾ. ಈಗೇನು ಅಂದರೆ ಕಂಬಳ, ಈ ಕಂಬಳಕ್ಕೆ ಮೈಸೂರು ಭಾಗದವರು ಇಲ್ಲೇ BJP ಮುಖಂಡರ ವಿರೋಧ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ವಿರೋಧ ಮಾಡಿದ ತಕ್ಷಣ ಮಂಗಳೂರು ಭಾಗದಲ್ಲಿ ಏನಾಗುತ್ತೆ ಹೇಳಿ? ನೋಡಿದ್ರಾ, BJP ಲೀಡರ್ಗಳೇ ಈ ಕಡೆ ನಮ್ಮ ಕಂಬಳಕ್ಕಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಯದುವೀರ್ ವಿರೋಧ ಮಾಡಿದ್ರಂತೆ, ವಿಜೇಂದ್ರ ವಿರೋಧ ಮಾಡಿದ್ರಂತೆ, ಪ್ರತಾಪ್ ಸಿಂಹ ಅವರು ವಿರೋಧ ಮಾಡ್ತಾ ಇದ್ದಾರಂತೆ, ಶ್ರೀವತ್ಸ ವಿರೋಧ ಮಾಡ್ತಾ ಇದ್ದಾರಂತೆ ಅಂತ ಹೇಳಿಬಿಟ್ಟಾಗ ಆ ಭಾಗ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ, ಇಲ್ಲಿ ಮಾಡಿದ್ರೆ ಈ ಕಡೆಯಿಂದ ಏನಾಗುತ್ತೆ, ಇಲ್ಲಿ ಮಾಡಿದಾಗ ಇಲ್ಲ ದಸರಾ ಇಲ್ಲಿ ತೊಂದರೆ ಆಯಿತು, ದಸರಾ ಅದರದ್ದು ಕಳೆ ಬೇರೆ ಇತ್ತು, ಈಗ ಇಲ್ಲಿ ಜನ ಆನೆ ನೋಡೋಕ್ಕೆ ಬರ್ತಾರೆ, ಇಲ್ಲಿ ಕೋಣಗಳದ್ದು ಇಲ್ಲಿ ಓಟ ಶುರುವಾಗುತ್ತೆ, ಇಲ್ಲಿ ಆನೆ ನೋಡಬೇಕಾ, ಕೋಣಗಳು ಓಟ ನೋಡಬೇಕಾ, ಇಲ್ಲಿ ನಾವು ಆನೆ ನೋಡೋಕ್ಕೆ ಬಂದಿರೋದು, ಇದೇನಿದು, ಇದು ಒಂದು ಶುರುವಾಗುತ್ತೆ. ಚೆಂದ ಬಿಡ್ರಿ, ಅದು ಇದು ಎಲ್ಲ ಸಂಸ್ಕೃತಿ ಮೇಳೈಸ್ಬಿಟ್ಟಿದೆ, ಇಲ್ಲಿ ಎರಡೂ ಸಂಸ್ಕೃತಿಗಳ ಸಮ್ಮಿಲನ, ಇದು ಒಂದು ವಾದ ಇದೆ. ಒಟ್ಟಾರೆಗೆ ಏನಾಗ್ತಾ ಇದೆ, ರಾಜಕೀಯವಾಗಿ ತುಂಬ ಟ್ರಿಕಿ ಸಿಚುವೇಶನ್ ಇದು. ಈ ಕಂಬಳವನ್ನು ಮಾಡಿದ್ರೆ ಒಬ್ರಿಗೆ ಮೈಲೇಜು, ಮಾಡದೇ ಇದ್ದರೆ ಇನ್ನೊಬ್ರಿಗೆ ಮೈಲೇಜು. ಆ ಸನ್ನಿವೇಶದಲ್ಲಿ ಮೈಸೂರಿನಲ್ಲಿ ದಸರಾ ವೇಳೆಯ ಕಂಬಳ ಬಂದು ನಿಂತಿದೆ ಇವತ್ತಿಗೆ. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ, ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ, ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ
ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲ ರೀತಿಯ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಕಳೆದ 2001ರಿಂದ 2025ರವರೆಗೆ ದಸರಾ ಉದ್ಘಾಟನೆಯನ್ನು ಯಾರೆಲ್ಲ ಮಾಡಿದ್ದಾರೆ ಅನ್ನೋ ಪಟ್ಟಿ ಇತ್ತು. ಆ ಪಟ್ಟಿಯಲ್ಲಿ ಕಳೆದ 25 ವರ್ಷದಿಂದ ಮೈಸೂರಿನ ಇಡೀ ಭಾರತಕ್ಕೇ ಪ್ರಸಿದ್ಧವಾದಂಥ ಸುತ್ತೂರು ವೀರ ಸಂಸ್ಥಾನಕ್ಕೆ ಅವಕಾಶವನ್ನೇ ಅದರಲ್ಲಿಲ್ಲ. ಹಾಗಾಗಿ 25 ವರ್ಷದಿಂದನೂ ಕೊಟ್ಟಿಲ್ಲ ಸರ್. ಈ ಬಾರಿ ಆದರೂ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ